ಬೆಲೆ ಏರಿಕೆ ಹಾಗೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನ ಭ್ರಷ್ಟಾಚಾರ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಎನ್ನಾ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತಲುಪಿ ಅಲ್ಲಿಯೂ ಕೆಲಕಾಲ ಧರಣಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆ ಉದ್ದಕ್ಕೂ ತಮಟೆ ವಾದ್ಯದ ಜೊತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ತನ್ನ ಉಚಿತ ಗ್ಯಾರಂಟಿ ಯೋಜನೆಗಳಿಗಾಗಿ ತೈಲ ಬೆಲೆ ಹೆಚ್ಚಿಸಿ ಸಾರ್ವಜನಿಕರ ಮೇಲೆ ಹೆಚ್ಚಿನ ಹೊರೆ ಹಾಕಲು ಮುಂದಾಗಿದೆ. ತೈಲ ಬೆಲೆ ಹೆಚ್ಚಳದಿಂದ ಇನ್ನಿತರ ವಸ್ತುಗಳು ಹಾಗೂ ಸರಕು ಸಾಗಾಣಿಕೆ ವೆಚ್ಚ ಕೂಡ ಹೆಚ್ಚಳ ಆಗಲಿದೆ ಎಂದರು. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಎಸ್ಸಿಪಿ, ಟಿಸಿಪಿ ಹಣ ದುರ್ಬಳಕೆ, ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರ ಸೇರಿದಂತೆ ಅನೇಕ ಅವ್ಯವಹಾರಗಳ ಮೂಲಕ ಜನಸಾಮಾನ್ಯರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದೆ. ಕೂಡಲೇ ಕಾಂಗ್ರೆಸ್ ಸರ್ಕಾರದ ಎಲ್ಲ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. ಕೋಟಿ ಫಂಡನ್ನು ಅಲ್ಲಿಯ ಖಾಸಗಿ ಕಂಪನಿಗಳಿಗೆ ಅಧಿಕೃತವಾಗಿ ನಾವು ಯಾವುದೇ ಥರದ ಮಾಹಿತಿ ಕೊಡದೆ ವರ್ಗಾವಣೆ ಮಾಡಿದ್ದಕ್ಕಾಗಿ ಮತ್ತು ಆಗಲೇ ಒಂದು ಸಚಿವರ ವಿರುದ್ಧವಾಗಿ ಯಾವುದೇ ಸೂಕ್ತವಾದಂಥ ತನಿಖೆಯನ್ನು ಪ್ರಾರಂಭ ಆಗಿಲ್ಲ ಕಾರಣಕ್ಕಾಗಿ ಇವತ್ತೊಂದು ಹೋರಾಟ ಮಾಡಿಕೊಂಡು ತಮ್ಮ ಮನವಿಯನ್ನು ಸಲ್ಲಿಸ್ತೇವೆ. ಆಮೇಲೆ ರಾಂಗ್ ಇಂಟರ್ಪ್ರಿಟೇಷನ್ ಇತ್ತು ಇದೇ ಬಗ್ಗೆ ನಾವು ಮಾಡಿಸಿದ್ವಿ. ಎಲ್ಲೋ ಒಂದು ಮೆಸೇಜ್ ಜನತಾ ಪಾರ್ಟಿಯ ವತಿಯಿಂದ ಏನು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ನಡೀತಿರುವಂಥ ದೌರ್ಜನ್ಯ ಏನಿದೆ ಅದನ್ನು ಖಂಡಿಸಿ ನಿರಂತರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂಥೇಳಿ ನಿಶ್ಚಯ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕಳೆದ ವಾರ ಡೀಸೆಲ್ ಮತ್ತು ಪೆಟ್ರೋಲ್ ದರದ ಏರಿಕೆ ಬಗ್ಗೆ, ಹಾಗೆಯೇ SC/TSP ಫಂಡ್ನ ಮಿಸ್ಯುಟಿಲೈಸೇಷನ್ ಮಾಡಿರೋ ಬಗ್ಗೆ, ಹಾಗೆ ಮುಂದುವರೆದ ಭಾಗವಾಗಿ ಇವತ್ತು ವಿಶೇಷವಾಗಿ ನಮ್ಮ ST ಮೋರ್ಚಾ ವತಿಯಿಂದ ಏನು ST ಮೋರ್ಚಾದಿಂದ ಒಂದು 189 ಕೋಟಿ ಅವ್ಯವಹಾರ ಏನು ನಡೆದಿದೆ, ರಾಜ್ಯದ ಬೊಕ್ಕಸದಿಂದ ಖಾಸಗಿ ಕಂಪನಿಗಳಿಗೆ ಅನಧಿಕೃತವಾಗಿ ಹಣ ಸಂದಾಯ ಆಗಿದೆ. ಅದರ ಪ್ರಯುಕ್ತ ಈಗಾಗಲೇ ಸಚಿವರ ಒಂದು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಸಚಿವರು ಒಬ್ಬರೇ ಭಾಗಿಯಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟ ಸಚಿವರು ಇದರಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಈ ದೌರ್ಜನ್ಯವನ್ನು ಮುಂದುವರಿಸುತ್ತೋ ಅಲ್ಲಿವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿ ಸಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ನಮ್ಮ ಎಲ್ಲ ಮೋರ್ಚಾದ ಮತ್ತು ಮಂಡಲದ ಅಧ್ಯಕ್ಷರುಗಳು, ಕಾರ್ಯಕರ್ತರು, ಬಂಧುಗಳು, ವಿಶೇಷವಾಗಿ ಮಹಿಳಾ ಮೋರ್ಚಾದವರು ಮತ್ತು ST ಮೋರ್ಚಾದವರು ಇವತ್ತು ಇಲ್ಲಿಂದ ನಡಿಗೆ ಮುಖಾಂತರ DC ಕಚೇರಿವರೆಗೂ ಹೋಗಿ DC ಅವರಿಗೆ ಈ ಒಂದು ನಡೆದಿರೋಂಥ ಅವ್ಯವಹಾರದ ಬಗ್ಗೆ ಮತ್ತು ನಿರಂತರವಾಗಿ ಬೆಲೆ ಏರಿಕೆ ಮತ್ತು ಬೇರೆ ಬೇರೆ ವಿಚಾರಧಾರೆಗಳಲ್ಲಿ ಇಟ್ಕೊಂಡಿರೋಂಥ ಎಲ್ಲ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಹಾಗಾಗಿ ಕಾರ್ಯಕರ್ತರು, ಬಂಧುಗಳು ಇವತ್ತು ಇಲ್ಲಿ ಹೇಮಾವತಿ ಸ್ಟ್ಯಾಚ್ಯೂ ಹತ್ರ ಸೇರಿ NR ಸರ್ಕಲ್ ಮುಖಾಂತರ ಹೋಗಿ DC ಕಚೇರಿಗೆ ಒಂದು ಮನವಿಯನ್ನು ಕೊಡೋವಂಥ ಒಂದು ಕಾರ್ಯವನ್ನು ಎತ್ಕೊಂಡಿದ್ದೇವೆ. ಇಲ್ಲ, ರಾಜ್ಯಾದ್ಯಂತ ಇದು ನಡೀತಾ ಇದೆ. ತಾವು ನೋಡಿರ್ಬೋದು, ರಾಜ್ಯ ಒಂದು ಹೋದ ವಾರದಲ್ಲಿ ನಾವು ಜನಸಾಮಾನ್ಯರಿಗೆ ಅವರ ದಿನನಿತ್ಯ ಜೀವನಕ್ಕೆ ವ್ಯತ್ಯಾಸ ಆಗಬಾರ್ದಕ್ಕೋಸ್ಕರ ಬಂದನ್ನು ಕರಿತಾ ಇಲ್ಲ. ಯಾಕಂದರೆ ಈಗಾಗಲೇ ಸಾಕಷ್ಟು ಬರೆ ಬಿದ್ದಿದೆ. ಅವರಿಗೆ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಿರೋವಂಥದ್ದು ಇರ್ಬೋದು, ಮತ್ತು ಹತ್ತಲವಾರು ಯೋಜನೆಗಳು, ಗ್ಯಾರಂಟಿ ಭಾಗ್ಯ 1 ತಿಂಗಳು 2 ತಿಂಗಳು ಕೊಡೋದು ಮತ್ತು ಅದನ್ನು ನಿಲ್ಲಿಸೋದು, ಮತ್ತು ರಾಜಕಾರಣ ಪ್ರೇರಿತವಾಗಿ ಸಂದರ್ಭಕ್ಕೆ ಸೃಷ್ಟಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೊರಗೆ ಬಿಡೋದು. ಸರ್ಕಾರದ ಒಂದು ವಿಭಾಗ, ಒಂದು ಸಮಾಜಕ್ಕೆ, ಈಗ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋಂಥದ್ದು, ಅವರ ಅಭಿವೃದ್ಧಿಗೆ ಸೀಮಿತವಾಗಿರೋಂಥ ಫಂಡನ್ನು ಸಹ ಮಿಸ್ಯುಟಿಲೈಸೇಷನ್ ಆಗ್ತಿರೋವಂಥದ್ದು. ಹಾಗಾಗಿ ರಾಜ್ಯಾದ್ಯಂತ ಈಗ ನಾವು ಹೋರಾಟನ ಹಮ್ಮಿಕೊಂಡಿದ್ದೇವೆ. ಈಗ 3 ದಿವಸದಿಂದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೆದ್ದಾರಿಗಳನ್ನು ರಸ್ತೆ ರೋಕೋ ಮಾಡುವಂಥ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ. ಭಾಳ ಯಶಸ್ವಿಯಾಗಿದೆ. ಅದೇ ರೀತಿಯಲ್ಲಿ ತಾವು ನೋಡ್ದಂಗೆ ಕಡೆ ವಾರ ನಾವು ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಹೋಗಿ ಒಂದು ಕಾರನ್ನು ಎಳೆಯುವಂಥ ಕೆಲಸ ಆಗಿತ್ತು. ಮತ್ತು 2 ವೀಲರ್ಗಳನ್ನೆಲ್ಲ ಬಂದ್ ಮಾಡಿ ತಳ್ಕೊಂಡು ಹೋಗುವಂಥದ್ದು ಒಂದು ಪ್ರತಿಭಟನೆ. ಇವೆಲ್ಲ ನಾವು ಜನಸಾಮಾನ್ಯರಿಗೆ ವ್ಯತ್ಯಾಸ ಆಗದೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗಾಗಲೇ ಬಿದ್ದಿರೋ ಬರೆ ಮೇಲೆ ಮತ್ತಷ್ಟು ನಾವು ಇನ್ನೊಂದು ಬರೆ ಎಳೆಯುವಂಥ ಕೆಲಸ ಆಗಬಾರ್ದು ಅನ್ನೋಂಥದ್ದು BJPಯ ಸದುದ್ದೇಶ. ಆಗಬೇಕು, ಎಲ್ಲರಿಗೂ ಎಚ್ಚೆತ್ಕೋಬೇಕು. ಬರೀ ಅವರ ನೇರಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಈ ದುರಾಡಳಿತ ಇದು ಹಿಂದೇನು ತಪ್ಪಿದ್ದಲ್ಲ.
ಈಗಾಗಲೇ ಅವರವರಲ್ಲೇ ಕುರ್ಚಿ ಕಿತ್ತಾಟವು ಸಹ ಶುರುವಾಗಿದೆ. ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಹಾಕ್ತಿರೋ ಹೊರೆ ಮತ್ತು ಬರೆ ಅದ್ರ ಬಗ್ಗೆ ಯೋಚನೆ ಮಾಡೋರು ಯಾರಿದ್ದಾರೆ ಅನ್ನೋದಕ್ಕೋಸ್ಕರ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಎಲ್ಲಿವರೆಗೂ ಅವರು ನಿರ್ಧಾರಗಳನ್ನ ಬದಲಾಯಿಸಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.